ಆಟೋದವ್ರ ವಿಚಾರಕ್ಕೆ ಬರೋದಾದ್ರೆ ಯಾವ ತರ ಹ್ಯಾಂಡ್ಲ್ ಮಾಡಬೇಕು ಮತ್ತೆ ಇದರಿಂದ ಮೈಸೂರು ಕ್ಯಾಪ್ಟನ್ಸ್ಗಾಗ್ಲಿ ಅಥವಾ ಬೆಂಗಳೂರು ಕ್ಯಾಪ್ಟನ್ಸ್ಗಾಗ್ಲಿ ಇದು ಒಂದು ಧೈರ್ಯ ತರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಪೆನಾಲ್ಟಿ ಕಟ್ಟಿರ್ಬೋದು. ಮೈಸೂರಲ್ಲಿ ನಾನು ಪೆನಾಲ್ಟಿ ಕಟ್ಟಕ್ ಬಿಟ್ಟಿಲ್ಲ. ಏನಕ್ಕೆ ಅಂತ ಅಂದ್ರೆ ನಮ್ದು ಬೆಂಗಳೂರಲ್ಲಾಗಿರ್ಬೋದು ಅಥವಾ ಮೈಸೂರಲ್ಲಾಗಿರ್ಬೋದು ರ್ಯಾಪಿಡೋ ಕ್ಯಾಪ್ಟನ್ಸ್ಗಳು ಆರಾಮಾಗಿ ನಮ್ಮ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಸರ್ವಿಸ್ ನ ನಮ್ಮ ಕಸ್ಟಮರ್ಸ್ಗೆ ಆರಾಮಾಗಿ ಕೊಡ್ಬೋದು. ಒಂದು ಮೈಸೂರಲ್ಲಾಗ್ಲಿ ಬೆಂಗಳೂರಲ್ಲಾಗ್ಲಿ ಪೊಲೀಸ್ನವರು ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ರ್ಯಾಪಿಡೋ ಇಸ್ ಬೆಸ್ಟ್, ರ್ಯಾಪಿಡೋ ಬ್ಯಾನ್ ಮಾಡಬೇಡಿ ಅಂತ ಅವರು ಕೂಡ ಮನವರಿಕೆ ಮಾಡ್ಕೊಂತಾರೆ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್, ನನ್ನ ಹೆಸರು ದೀಪಕ್ ಅಂತ ಅಂದ್ಬಿಟ್ಟು ಮೈಸೂರಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆಗಿ ರ್ಯಾಪಿಡೋದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮಗೊಂದು ವಿಷಯ ಏನಪ್ಪಾ ಅಂತಂದ್ರೆ, ಮೈಸೂರಲ್ಲಿ ಕಳೆದ 2 ದಿನದ ಹಿಂದೆ RTO ಇಶ್ಯೂಸ್ ಆಯಿತು. ಇದು ಎಲ್ಲರಿಗೂ ಆಲ್ಮೋಸ್ಟ್ ಬೆಂಗಳೂರು ಕ್ಯಾಪ್ಟನ್ಸ್ಗಾಗ್ಲಿ ಅಥವಾ ನಮ್ಮ ಮೈಸೂರು ಕ್ಯಾಪ್ಟನ್ಸ್ಗಾಗ್ಲಿ ಇದು ತುಂಬಾ ಅಲ್ಟಿಮೇಟ್ ಆಗಿ ವಿಚಾರ ಹೋಗಿದೆ. ಈಗ ಇಲ್ಲೇನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಆಟೋದವ್ರ ವಿಚಾರಕ್ಕೆ ಬರೋದಾದ್ರೆ ಯಾವ ತರ ಹ್ಯಾಂಡ್ಲ್ ಮಾಡಬೇಕು ಮತ್ತೆ ಇದರಿಂದ ಆಗುವಂತ ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್ ಏನ್ ತಗೊಬೇಕು, ಅಥವಾ RTOದವ್ರು ಏನಾರ ಗಾಡಿ ಹಿಡಿದ್ರೆ ಅವ್ರಿಗೆ ಏನ್ ಮಾಡಬೇಕು, ಅವ್ರಿಗೆ ಯಾವ ತರ ಕನ್ವೆ ಮಾಡಬೇಕು. ಸೊ ಇದೆಲ್ಲ ನಾನು ಈ ವಿಡಿಯೋದಲ್ಲಿ ನಾನು ಒಂದು ಗೈಡ್ಲೈನ್ಸ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಮೊನ್ನೆ ಒಂದು ಎಕ್ಸಾಂಪಲ್ ಕೊಟ್ಕೊಂಡು ನಾನು ನಿಮ್ಗೆ ಒಂದು ವಿಚಾರನ ತಿಳಿಸ್ತೀನಿ. ಮೈಸೂರಲ್ಲಿ ಕಳೆದ 19ನೇ ತಾರೀಕು ಜುಲೈ 2024 ಸಂಜೆ 6-6:30 ಸುಮಾರು 20ರಿಂದ 25 ಗಾಡಿಗಳನ್ನ ಹಿಡಿದಿರ್ತಾರೆ. 20ರಿಂದ 25 ಗಾಡಿ ಹಿಡ್ದಾಗ ನನಗೆ ಒಂದು 6-6:15 ಒಂದು ಫೋನ್ ಬರುತ್ತೆ. ನಾನು ಸ್ಪಾಟ್ಗೆ ಹೋಗ್ತೀನಿ. ಸೊ ಸ್ಪಾಟ್ ಅಲ್ಲಿ ನಾನು ನಮ್ಮ ಕೋರ್ಟ್ ಕಾಪಿ ಏನಿದೆ ಸೊ ಅದನ್ನ ನಾನು ತೋರಿಸಿ, ದಯವಿಟ್ಟು ನಮ್ದು ಈ ತರ ಕೋರ್ಟ್ ಅಲ್ಲಿ ಸ್ಟೇ ಇದೆ, ಸೊ ಯಾರು ಗಾಡಿಗಳನ್ನ ಹಿಡಿಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ RTO ಇನ್ಸ್ಪೆಕ್ಟರ್ಗಳ ಹತ್ರ. ಸೊ ಅವ್ರೇನ್ ಹೇಳ್ತಾರೆ, ಅಲ್ಲಿ ಜೊತೆಗಲ್ಲಿ ಆಟೋದವ್ರು ಮೇಯ್ನ್ ಆಗಿ ಆಟೋ ಸಮ್ಮುಖದಲ್ಲಿ ಆಕ್ಚುಲಿ RTOದವ್ರು ಹಿಡಿದಿದ್ದು. ಸೊ ಅಲ್ಲಿ ಸುಮಾರು ನಾನು ಹೋದಾಗ 30ರಿಂದ 40 ಜನ ಆಟೋದವ್ರು ಇದ್ರು. ಸೊ ಎಲ್ಲರೂ ಆಟೋದವರು ಗಲಾಟೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೋರ್ಟಲ್ಲೇ ಉತ್ತರ ಕೊಡಿ, ಅವ್ರ ಕೆಲಸ ಅವ್ರು ಮಾಡ್ಲಿ, ಅದು ಇದು ಅಂತ ಗಲಾಟೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ಸ್ಪೆಕ್ಟರ್ ನಮ್ಗೊಂದು ಗೈಡ್ಲೈನ್ಸ್ ಕೊಡ್ತಾರೆ. ಸೊ ಏನ್ ಹೇಳ್ತಾರೆ ಅಂತಂದ್ರೆ, ಮೇಡಮ್ ಆರ್ಡರ್ ಕೊಟ್ಟಿರೋದು, ಇಲ್ಲಿ ಮಾತಾಡಿದ್ರೆ ಸುಮ್ಮನೆ ಗಲಾಟೆಗಳಾಗುತ್ತೆ, ನೀವು RTO ಆಫೀಸ್ಗೆ ಹೋಗ್ಬಿಟ್ಟು ಮೇಡಮ್ ಹತ್ರ ಕಾಲ್ ಮಾಡಿಸಿ ಅಂತ ಹೇಳ್ತಾರೆ. ಸೊ ನಾನು ಅಲ್ಲಿಂದ ಹಿಡಿತಾ ಇದ್ದಂತ ಸ್ಪಾಟ್ ಇಂದ ನಾನು ಕೆಲವೇ ಅಂತರದಲ್ಲಿ ಇರುವಂತ RTOಗೆ K09 ವೆಸ್ಟ್ RTOಗೆ ನಾನು ಹೋಗ್ತೀನಿ. ಅಲ್ಲಿ ಹೋಗಿ ನಾನು ಮೇಡಮ್ನ ಮೀಟ್ ಮಾಡ್ತೀನಿ. ಅಂದ್ರೆ ಮೇಡಮ್ ಅಲ್ಲಿಗೆ ನಾನು ಹೋಗೋಷ್ಟು 7 ಗಂಟೆ ಆಗಿರುತ್ತೆ ಸಂಜೆ. ಬಟ್ ಅಲ್ಲಿ ನಂಗೆ ತಕ್ಷಣಕ್ಕೆ ಸಿಕ್ಕಿರಲ್ಲ. ಅವ್ರದ್ದೇ ಆದಂತ ಬಿಸಿ ಶೆಡ್ಯೂಲ್ ನಲ್ಲಿ ಇರ್ತಾರೆ, ಅಥವಾ ಏನೋ ಬೇರೆ ಅವ್ರದ್ದು ವರ್ಕ್ ಗಳಲ್ಲಿ ಇರೋದ್ರಿಂದ ಅವ್ರು ನಂಗೆ ತಕ್ಷಣಕ್ಕೆ ಸಿಗೋದಿಲ್ಲ. ಬೈ 8-8:15 ಅಷ್ಟೊತ್ತಿಗೆ ಸಿಗ್ತಾರೆ. ಬಟ್ ಅಷ್ಟೊತ್ತಿಗಾಗ್ಲೇ ಮೀಡಿಯಾದವರಾಗ್ಲಿ ನನಗೆ ಸಪೋರ್ಟಿವ್ ಆಗಿ ಒಬ್ಬ ನಮ್ಮ ಕ್ಯಾಪ್ಟನ್ಸ್ಗಳಾಗ್ಲಿ, ಮೈಸೂರು ಕ್ಯಾಪ್ಟನ್ಸ್ಗಳಾಗ್ಲಿ, ಮೀಡಿಯಾದವರಾಗ್ಲಿ ಎಲ್ಲರೂ ಬರ್ತಾರೆ. ಸೊ ಮೀಡಿಯಾ ಮುಖಾಂತರ ನಾವು RTOಗೆ ನಾವು ಪ್ರಶ್ನೆ ಮಾಡ್ತೀವಿ. ಸೊ ಏನಪ್ಪಾ ಅಂತ ಅಂದ್ರೆ, ಕೋರ್ಟ್ ಆದೇಶ ಇರಬೇಕಾದ್ರೆ ನೀವು ಆಟೋದವ್ರನ್ನ ಹೆಂಗ್ ಹಿಡಿತೀರಾ, ಆಟೋ ಡ್ರೈವರ್ಸ್ಗಳ ಮುಖಾಂತರ ನೀವು ಗಾಡಿಗಳನ್ನ ಹೆಂಗ್ ಹಿಡಿತೀರಾ ಅಂತ ಒಂದು ಪ್ರಶ್ನೆ ಆಗುತ್ತೆ. ಅದ್ರ ಜೊತೆಗೆ ನೀವೆಲ್ಲೂ ಕೊಟ್ಟಿರೋಂತ ಚಲನ್ ರಿಪೋರ್ಟ್ ಅಲ್ಲಿ ನೀವು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದ್ರಿಂದ ನಾವು ಗಾಡಿಗಳನ್ನ ಹಿಡಿದಿದೀವಿ ಅಂತ ಎಲ್ಲೂ ಚಲನಲ್ಲಿ ಕೊಟ್ಟಿಲ್ಲ ನೀವು ಅಂತ ನಾವು ಅದೊಂದು ಪ್ರಶ್ನೆ ಮಾಡ್ತೀನಿ. ಸೊ ಅದಕ್ಕೆಲ್ಲ ಅವ್ರ ಹತ್ರ ಉತ್ತರನೇ ಇರೋದಿಲ್ಲ. ಮೇನ್ ಆಗಿ ಏನಂತಂದ್ರೆ, ಬೋಲ್ಡ್ ಆಗಿ ಅಂದ್ರೆ ಧೈರ್ಯವಾಗಿ, ಯಾಕಂದ್ರೆ ನಮ್ಮ ಪರವಾಗಿ ಹೈಕೋರ್ಟ್ ನಮ್ಮ ಪರವಾಗಿ ಮಧ್ಯಂತರ ಆದೇಶ ತಂದಿಟ್ಟಿರೋದ್ರಿಂದ ಬಿಸ್ನೆಸ್ ಮಾಡಿ ಯಾರು ತೊಂದರೆ ಕೊಡಕ್ ಬಂದ್ರೆ ಇಂಡಿವಿಜುವಲ್ ಆಗಿ ಕಂಪ್ಲೇಂಟ್ ರೈಸ್ ಮಾಡಿ ಅಂತಾನೆ ಕೋರ್ಟ್ ಆದೇಶ ಇರ್ಬೇಕಾದ್ರೆ, ಬಿಸ್ನೆಸ್ ಮಾಡಿ ಅಥವಾ ಆಪರೇಟ್ ಮಾಡಿ ಬೈಕ್ ಟ್ಯಾಕ್ಸಿ ರನ್ ಮಾಡಿ ಅಂತ ಹೇಳಿರ್ಬೇಕಾದ್ರೆ ಇವ್ರು ಗಾಡಿಗಳನ್ನ ಹೆಂಗ್ ಹಿಡಿತಾರೆ ಅನ್ನೋದು ನಮ್ಮ ಎಲ್ಲರಿಗೂ, ಮೈಸೂರು ಕ್ಯಾಪ್ಟನ್ಸ್ಗಳಾಗ್ಲಿ, ಬ್ಯಾಂಗ್ಳೂರ್ ಕ್ಯಾಪ್ಟನ್ಸ್ಗಳಾಗ್ಲಿ ಎಲ್ಲರಿಗೂ ಪ್ರಶ್ನೆ ಮೂಡ್ ಬರುತ್ತೆ. ಸೊ ಇವನ್ ನನಗ್ ಬಂದಿರೋ ಕಮೆಂಟ್ಸ್ ಮುಖಾಂತರ ಇರ್ಬೋದು, ಅಥವಾ ಕಾಲ್ಸ್ ಮುಖಾಂತರ ಇರ್ಬೋದು, ಅಥವಾ ವಾಟ್ಸಪ್ ಮೆಸೇಜ್ ಮುಖಾಂತರ ಇರ್ಬೋದು, ಅಥವಾ ವಾಯ್ಸ್ ಮೆಸೇಜ್ ಮುಖಾಂತರ ಇರ್ಬೋದು, ಬೆಂಗಳೂರಲ್ಲಿ ಕ್ಯಾಪ್ಟನ್ಸ್ಗಳಿಗೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ ಅಂತ ನನಗೆ ವಿಚಾರ ಬಂದಿದೆ. ಮೈಸೂರಲ್ಲಿ ಆಲ್ಮೋಸ್ಟ್ ಇವರು ಕ್ಯಾಪ್ಟನ್ಸ್ ಗಳಿಗಿರುವಂತ ಕನ್ಫ್ಯೂಷನ್ಸ್ ಎಲ್ಲ ಆಲ್ಮೋಸ್ಟ್ 2 days ಇಂದ ಕ್ಲಿಯರ್ ಆಗಿದೆ. ನಮ್ದು ಈ ತರ ಲೀಗಲ್ ಸ್ಟೇಟಸ್ ಇರೋದ್ರಿಂದ RTOದವರು ಕೂಡ ನಮ್ಗೆ ತೊಂದರೆ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಕ್ಲಾರಿಟಿ ಸಿಕ್ಕಿದೆ. ಮತ್ತೆ ಕೆಲವು ಬ್ಯಾಂಗ್ಳೂರ್ ಕ್ಯಾಪ್ಟನ್ಸ್ಗಳು ಅವ್ರ ಪ್ರಶ್ನೆ ಬಂದಿರೋದೇ ಇಷ್ಟು, ನಾವು ಮಾಡ್ಬೋದೋ ಬೇಡೋ ಅಂತ ಅಂದ್ಬಿಟ್ಟು. ಈಗ ಅದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ ನಾನು, ಮೈಸೂರ್ದು ಉದಾಹರಣೆ ಇಟ್ಕೊಂಡು. ಸೊ ಮೈಸೂರಲ್ಲಿ ನಾವು ನಮ್ದು ಕೋರ್ಟ್ ಜಡ್ಜ್ಮೆಂಟ್ ಏನಿದೆ
ಅದ್ರದ್ದು ಒಂದು ಡಾಕ್ಯುಮೆಂಟ್ಸ್ ನಾನು ಇಲ್ಲೊಂದು ಅಕ್ನಾಲೆಜ್ಮೆಂಟ್ ತಗೊಂಡಿದ್ದೀನಿ RTO ಕಡೆಯಿಂದ. ಸೊ ನಾವು ನಮ್ಮ ಕಡೆಯಿಂದ ಒಂದು ಲೆಟರ್ನ ಕೊಡ್ತೀವಿ ನಾವು ಕಂಪನಿ ಕಡೆಯಿಂದ. ಸೊ ನಮ್ದು ಏನ್ ಲೆಟರ್ ಕೊಡ್ತೀವಿ ಅಂತಂದ್ರೆ, ನಾವು ಈ ತರ ಒಂದು ಬೈಕ್ ಟ್ಯಾಕ್ಸಿ ರನ್ ಮಾಡ್ತಾ ಇದೀವಿ ಮೈಸೂರಲ್ಲಾಗ್ಲಿ, ಬೆಂಗಳೂರಲ್ಲಾಗ್ಲಿ, ಕರ್ನಾಟಕದಲ್ಲಿ, ಮಂಗಳೂರಲ್ಲಾಗ್ಲಿ. ಸೊ ಇಲ್ಲಿ ನಮ್ಗೆ ಈ ತರ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ಬೇಕಾದ್ರೆ ಕೆಲವು ಆಟೋ ಯೂನಿಯನ್ಸ್ಗಳು ಹೆಸರುಗಳು ತುಂಬಾ ಆಟೋ ಯೂನಿಯನ್ಸ್ ಬೆಂಗಳೂರಲ್ಲಿ ತುಂಬಾ ಇದಾವೆ, ಮೈಸೂರಲ್ಲೂ ಇದಾವೆ. ಸೊ ಕೆಲವು ಆಟೋ ಯೂನಿಯನ್ಸ್ಗಳು ಅಥವಾ ಲೋಕಲ್ ಆಟೋ ಡ್ರೈವರ್ಸ್ ಗಳಾಗ್ಲಿ ಎಲ್ಲಾರು ಆಗ್ಲಿ ಅವ್ರು ಒಂದು ಹೊಟ್ಟೆಪಾಡಿಗೆ ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ನಮ್ಮ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಸ್ ಗಳಿಗೆ ತೊಂದರೆ ಕೊಡ್ತಾ ಇರೋದು ನಮ್ಮ ಅಧಿಕಾರಿಗಳಿಗಿರ್ಬೋದು, ನಮ್ಮ ಹೈಯರ್ ಅಥಾರಿಟೀಸ್ ಇರ್ಬೋದು, ನಮ್ಮ ಲೀಗಲ್ ಟೀಮ್ ಇರ್ಬೋದು, ಎಲ್ಲರಿಗೂ ಒಂದು ಗಮನಕ್ಕೆ ಬಂದಿರುತ್ತೆ. ಸೊ ಒಂದು ಗಮನನ ಇಟ್ಕೊಂಡು ನಾವು ಒಂದು ಪ್ರತಿಯೊಂದು ಬೆಂಗಳೂರಲ್ಲಿ ಒಂದು 5-6 RTO ಇರ್ಬೋದು, ಮೈಸೂರಲ್ಲಿ ಒಂದು RTO ಇರ್ಬೋದು. ಸೊ ಎಲ್ಲರಿಗೂ ಒಂದು ಲೆಟರ್ನ ಕೊಡ್ತೀವಿ. ಸೊ ಈ ಲೆಟರ್ ಅಲ್ಲಿ ಏನಿದೆ ಅಂತ ಅಂದ್ರೆ, ಆಟೋದವ್ರು ಈ ತರ ತೊಂದರೆ ಮಾಡ್ತಾ ಇದ್ರೆ ಕೋರ್ಟ್ ಆದೇಶದ ಮೇಲೆ ನಾವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೀವಿ. ಸೊ ಅವ್ರು ಏನಾರ ಗಾಡಿಗಳನ್ನ ಇಡಿಸ್ಕೊಡೋದಾಗ್ಲಿ ಅಥವಾ ಇಟ್ಕೊಡೋದಾಗ್ಲಿ ಅಥವಾ ಏನಾರ ನೀವು ಪ್ರೆಷರ್ ಬಂತು ಅಂತಂದ್ರೆ ದಯವಿಟ್ಟು ಅವ್ರಿಗೆ ಒಂದು ಅವೇರ್ನೆಸ್ ಕೊಡಿ ಅಂತ ಅಂದ್ಬಿಟ್ಟು ನಾವು RTO ಗಮನಕ್ಕೂ ತಂದಿದೀವಿ. ಸೊ RTOದವರು ಕೂಡ ಒಂದು ಸೈನು ಸೀಲು ಹಾಕಿ ಅಕ್ನಾಲೆಜ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ನಾವು ಆಟೋದವ್ರು ಯಾರು ಬಂತು ಅಂತಂದ್ರೆ ನಾವು ಹೇಳಿ ಕಳಿಸ್ತೀವಿ ಅಂತಾನು ಒಂದು ಮೈಸೂರಲ್ಲಿ. ಬೆಂಗಳೂರಲ್ಲಿ ನನಗೆ ಅಷ್ಟಾಗಿ ಗೊತ್ತಿಲ್ಲ. ನನಗೆ ಮೈಸೂರಲ್ಲಿ ಇದು ನಿನ್ನೆ ಸಿಕ್ಕಿರುವಂತ ಒಂದು ಅಕ್ನಾಲೆಜ್ಮೆಂಟ್. ಸೊ ಈ ಒಂದು ಅಕ್ನಾಲೆಜ್ಮೆಂಟ್ ನಮ್ಗೆ ಮೈಸೂರು ಕ್ಯಾಪ್ಟನ್ಸ್ಗಾಗ್ಲಿ ಅಥವಾ ಬೆಂಗಳೂರು ಕ್ಯಾಪ್ಟನ್ಸ್ಗಾಗ್ಲಿ ಇದು ಒಂದು ಧೈರ್ಯ ತರಬಹುದು ಅಂತ ನಾನು ಅನ್ಕೊಂಡಿದೀನಿ. ಏನಕ್ಕೆ ಅಂತಂದ್ರೆ, ಬೆಂಗಳೂರಲ್ಲೂ ನನಗೆ ಗೊತ್ತಿರಂಗೆ ಒಂದು ಮೊದಲನೇ ದಿನ ಅಂದ್ರೆ ಶುಕ್ರವಾರ 2 weeks ಬ್ಯಾಕ್ ಶುಕ್ರವಾರ ಒಂದಿನ ಗಾಡಿ ಹಿಡಿದ್ರು. ಪೆನಾಲ್ಟಿನೂ ಹಾಕಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಹಾಕಿರ್ಬೋದು, ಪೆನಾಲ್ಟಿ ಕಟ್ಟಿರ್ಬೋದು. ಮೈಸೂರಲ್ಲಿ ನಾನು ಪೆನಾಲ್ಟಿ ಕಟ್ಟಕ್ ಬಿಟ್ಟಿಲ್ಲ. ಏನಕ್ಕೆ ಅಂತ ಅಂದ್ರೆ, ನಮ್ದು ಒಂದು ಕೋರ್ಟ್ ಆದೇಶ ಇರ್ಬೇಕಾದ್ರೆ ನೀವು ಪೆನಾಲ್ಟಿ ನಾವೇನು ಪೆನಾಲ್ಟಿ ಕಟ್ಟಬೇಕು, ನೀವೆಲ್ಲೂ ರ್ಯಾಪಿಡೋ ಅಂತಾನೆ ಮೆನ್ಷನ್ ಸ್ವಲ್ಪ ವಾದ ವಿವಾದ ಮಾಡಿ ಕಡೆಗೆ ನಾವು ಒಂದು ಏನು ಪೆನಾಲ್ಟಿ ಕಟ್ಟದಲೇನೆ ನಾವು ಗಾಡಿನ ನಿನ್ನೆ ಮಧ್ಯಾಹ್ನ ಒಂದು 12 ಗಂಟೆ 12:30 ನಾವು ಸೀಸ್ ಆಗಿದಂತ ಗಾಡಿಗಳನ್ನ ಬಿಡ್ಸ್ಕೊಂಡ್ ಬಂದಿದೀವಿ. ಸೊ ಮತ್ತೆ ನಮ್ಗೆ ಮೈಸೂರು RTOದವರು ಕೂಡ ನಮ್ಗೆ ಹೇಳಿದ್ದಾರೆ, ಆಯ್ತು ನಾವು ಗಾಡಿಗಳನ್ನ ಹಿಡಿಯೋದಿಲ್ಲ, ನಮಗೂ ಗೊತ್ತಿಲ್ಲ, ಕ್ಲಿಯರ್ ಆಗಿ ಹೇಳೋರು, ನನಗೇನೆ ಹೇಳಿದ್ರು, ಅವ್ರು ಮುಂಚೆ ಗೊತ್ತಿತ್ತೋ ಗೊತ್ತಿಲ್ಲ ನನಗ್ ಬೇಡ, ಒಟ್ಟಲ್ಲಿ ನಾನು ಅವ್ರ ಗಮನಕ್ಕೆ ತಂದಾಗ ನಮ್ಗೆ ಈಗ ನಿಮ್ದು ಲೀಗಲ್ ಸ್ಟೇಟಸ್ ಈ ತರ ಇದೆ ಅಂತ ನಮ್ ಗಮನಕ್ಕೆ ಬಂದಿದ್ರೆ ನಾವು ಗಾಡಿನ ಹಿಡಿತಾ ಇರ್ಲಿಲ್ಲ. ಬಟ್ ಈಗ ನಮ್ಗೆ ಗೊತ್ತಾಗಿದೆ ಅಲ್ಲ ವಿಚಾರ, ಯಾರ ಆಟೋದವ್ರು ಯಾರು ಬಂದ್ ಕೇಳಿದ್ರೆ ಇಲ್ಲಪ್ಪ ಅವ್ರದ್ದು ಕೋರ್ಟ್ ಅಲ್ಲಿ ಕೇಸ್ ನಡೆಸ್ತಿರೋದ್ರಿಂದ ಇದಕ್ಕೆ ನಾವು ತಕ್ಷಣ ನಾವು ಗಾಡಿ ಹಿಡಿಯೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿ ಅಲ್ಲಿಂದ ನಮ್ನ ಆಚೆ ಕಳಿಸಿದ್ದಾರೆ. ಇದು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಾನು ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಬೆಂಗಳೂರಲ್ಲಾಗಿರ್ಬೋದು ಅಥವಾ ಮೈಸೂರಲ್ಲಾಗಿರ್ಬೋದು ರ್ಯಾಪಿಡೋ ಕ್ಯಾಪ್ಟನ್ಸ್ಗಳು ಆರಾಮಾಗಿ ನಮ್ಮ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಸರ್ವಿಸ್ ನ ನಮ್ಮ ಕಸ್ಟಮರ್ಸ್ಗೆ ಆರಾಮಾಗಿ ಕೊಡ್ಬೋದು. ಒಂದು ವೇಳೆ ನಿಮ್ಗೇನಾದ್ರ ಆಟೋದವ್ರ ಇಶ್ಯೂಸ್ ಆಗಿರ್ಬೋದು ಅಥವಾ ನಿಮ್ಗೇನಾದ್ರ ಒಂದು ಫೀಲ್ಡ್ ಅಲ್ಲಿ ಇರ್ಬೇಕಾದ್ರೆ ಬೆಂಗಳೂರಲ್ಲಾಗಿ ಅಥವಾ ಮೈಸೂರಲ್ಲಾಗ್ಲಿ ನಿಮ್ಗೆ ಏನಾರ ಆಟೋದವರು ತೊಂದರೆ ಕೊಟ್ರೆ, ಈ ಒಂದು ಕೋರ್ಟ್ ಆದೇಶದ ಪ್ರಕಾರ ಈಗ ಈ ಕೋರ್ಟ್ ಅಲ್ಲಿ ಏನಂತ ಹೇಳಿದ್ದಾರೆ ಲಾಸ್ಟ್ ಅಲ್ಲಿ ಅಂತ ಅಂದ್ರೆ, ಯಾರಾದ್ರೂ ಒಂದು appropriate action against any person in the event then unlawfully obstructing the petitioner from operating the bike taxi service ಅಂತ ಅಂದ್ಬಿಟ್ಟು ಒಂದು ಕೋರ್ಟ್ ಆರ್ಡರ್ ಏನಿದೆಯೋ, ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ, ನಿಮ್ಗೆ ಯಾರು ತೊಂದರೆ ಕೊಟ್ರೆ ಇಂಡಿವಿಜುವಲ್ ಆಗಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ, ನೀವು ಗಲಾಟೆ ಮಾಡ್ಕೊಳಕ್ ಹೋಗ್ಬಿಡಿ. ನಾವು ಮೈಸೂರು ಕ್ಯಾಪ್ಟನ್ಸ್ ಹೇಳೋದು ಅಷ್ಟೇನೆ, ಅಥವಾ ನಮ್ಮ ಬೆಂಗಳೂರು ಕ್ಯಾಪ್ಟನ್ಸ್ ಹೇಳೋದು ಅಷ್ಟೇನೆ, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಇಮಿಡಿಯೇಟ್ ಅಥವಾ 112 ಕಾಲ್ ಮಾಡಿ ಅಥವಾ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಡೆಫಿನೆಟ್ಲಿ ನೀವು ಪೊಲೀಸ್ ಹೆಲ್ಪ್ ತಗೊಂಡು ನೀವು ಈ ಒಂದು ಕೋರ್ಟ್ ಕಾಪಿನ ಎಲ್ಲರಿಗೂ ನಿಮ್ಮ ಒಂದು ಕ್ಯಾಪ್ಟನ್ ಆಪ್ ಅಲ್ಲಿ ವ್ಯೂ ಡಿಕ್ಲರೇಷನ್ ಫಾರ್ಮ್ ಅಲ್ಲಿ ಪ್ರತಿಯೊಂದು ಕೋರ್ಟ್ ಆರ್ಡರ್ ಇರ್ಬೋದು, ನಮ್ದು ಒಂದು ಏನು ಕೇಸ್ ನಡೀತಾ ಇರೋದು ಹಿಸ್ಟ್ರಿ ಇರ್ಬೋದು, ಡಿಕ್ಲರೇಷನ್ಸ್ ಇರ್ಬೋದು. ಸೊ ಪ್ರತಿಯೊಂದು ನಿಮ್ಮ ಆಪ್ ಅಲ್ಲೇ ನೀವು ಅದನ್ನ ಓಪನ್ ಮಾಡಿದ್ರೆ ಸಿಗುತ್ತೆ. ಸೊ ಆ ಒಂದು ಡಿಕ್ಲರೇಷನ್ ನ ನೀವು ತೋರಿಸಿ ನೀವು ಪೊಲೀಸ್ ಅವ್ರಿಗೆ ಈ ತರ ನಮ್ಗೆ ಆಟೋದವ್ರು ಟ್ರಬಲ್ ಮಾಡ್ತಾ ಇದಾರೆ, ದಯವಿಟ್ಟು ನಮ್ಗೆ ಇದೊಂಚೂರು ಹೆಲ್ಪ್ ಮಾಡ್ಕೊಡಿ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಮೈಸೂರಲ್ಲಾಗ್ಲಿ ಬೆಂಗಳೂರಲ್ಲಾಗ್ಲಿ ಪೊಲೀಸ್ನವರು ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ಆ ಆಟೋದವ್ರನ್ನ ಕರೆಸ್ತಾರೆ, ಆಟೋದವ್ರಿಗೆ ನೋಡಪ್ಪ ಅವ್ರದ್ದು ಕೋರ್ಟ್ ಕಾಪಿ ಇದೆ, ನೀನ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ಕ್ಲಿಯರ್ ಆಗಿ ಅವ್ರಿಗೆ ಒಂದು ವೇಳೆ ಹೇಳಿ ಕಳಿಸ್ಬೋದು. ಅಥವಾ ಅದು ಸ್ವಲ್ಪ ಏನಾದ್ರು ನೆಕ್ಸ್ಟ್ ಲೆವೆಲ್ ಹೋಗ್ತೀನಿ ಅಂತಂದ್ರೆ ಕೇಸು ಕೂಡ ಫೈಲ್ ಆಗ್ಬಹುದು. ಸೊ ಯಾರು ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ನಾನ್ ನೋಡಿರೋ ಮಟ್ಟಿಗೆ ಬೆಂಗಳೂರಲ್ಲಾಗ್ಲಿ ಮೈಸೂರಲ್ಲಾಗ್ಲಿ ರ್ಯಾಪಿಡ್ ಹುಡುಗರುಗಳು ಏನ್ ಮಾಡ್ತಾ ಇದೀರಾ ಅಂತ ಅಂದ್ರೆ, ಅವ್ರು ಹೇಳ್ದಂಗೆ ಆಯ್ತು ಬಿಡಿ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ಓಕೆ ರ್ಯಾಪಿಡೋ ಸರಿ ಇಲ್ಲ, ಇಲ್ಲಿಗಲ್ ಇದೆ ಅಥವಾ ಲೀಗಲ್ ಸರಿ ಇಲ್ಲ ಅಥವಾ ಏನೋ ಒಂದು ಪ್ಯಾನಿಕ್ ಆಗಿ ವಾಪಸ್ ಹೋಗ್ತಾ ಇರೋಂತ ಉದಾಹರಣೆಗಳು ತುಂಬಾ ನಾನು ನೋಡ್ತಾ ಇದ್ದೀನಿ. ಅದಾಗೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಾರೆ, ನಾವು ಬಿಸ್ನೆಸ್ ಮಾಡ್ತಾ ಇರೋದು ಕೋರ್ಟ್ ಆರ್ಡರ್ ಮೇಲೆ. ಇವನ್ ನಾನು RTO ಗಮನಕ್ಕೂ ತಂದಿರೋದು, ಅವ್ರು ಮನವರಿಕೆ ಮಾಡಿರೋದು ಕೂಡ
ಒಂದು ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟ ಮೇಲೆನೆ ಅವರು ಒಂದು ಮನವರಿಕೆ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಕರೆಕ್ಟ್ ಆಗಿ ಎಲ್ಲ ಯಾರೇ ಆಗ್ಲಿ ಕಾನೂನು ಲೈಕ್ ಕಾನೂನ್ಗೆ ನಾವು ಎಲ್ಲರೂ ತಲೆ ಬಾಗ್ಲೇಬೇಕಾಗತ್ತೆ. ಸೊ ಎಲ್ಲರೂ ಕಾನೂನು ಪ್ರಕಾರನೇ ಎಲ್ಲಾನು ನಾವು ಮಾಡ್ತಾ ಇದೀವಿ. ಮತ್ತೆ ಇದು ಒಂದು ಮತ್ತೆ ನಾವು ಸರ್ಕಾರಕ್ಕೆ ನಾವೇನು ಮೋಸ ಮಾಡಿ ನಾವು ಏನು ಆಪರೇಷನ್ ಮಾಡ್ತಾ ಇಲ್ಲ. ಯಾಕಂದ್ರೆ ಮೈಸೂರು ಕ್ಯಾಪ್ಟನ್ಸ್ ಆಗ್ಲಿ, ಬ್ಯಾಂಗ್ಳೂರ್ ಕ್ಯಾಪ್ಟನ್ಸ್ ಆಗ್ಲಿ, ಯಾರ್ಯಾರು ರ್ಯಾಪಿಡೋ ಕ್ಯಾಪ್ಟನ್ ಆಗಿ ಯೂಸ್ ಮಾಡ್ತಾ ಇದೀರಾ ಪ್ರತಿಯೊಬ್ರು 5% ಅನ್ನೋದು ಗೌರ್ಮೆಂಟ್ಗೂ ಕೂಡ ನಾವು ಪೇ ಮಾಡ್ತಾ ಇದೀವಿ. ಸೊ ಇದರಿಂದ ಸರ್ಕಾರಕ್ಕೂ ಏನು ನಾವು ಮೋಸ ಮಾಡ್ತಾ ಇಲ್ಲ. ಕೋರ್ಟ್ ಆರ್ಡರ್ ಬರೋವರ್ಗುನುವೆ ಅಂದ್ರೆ ಅದು ಇವತ್ತು ಬರ್ಬೋದು ಅಥವಾ ನಾಳೆ ಬರ್ಬೋದು ಅಥವಾ ಅದು ಕೋರ್ಟ್ ಅದು ಯಾವಾಗ ಡಿಸಿಷನ್ ಕೊಡುತ್ತೋ, ವೆದರ್ ಅವರು ಬ್ಯಾನ್ ಮಾಡಿ ಇಲ್ಲ ಬೈಕ್ ಟ್ಯಾಕ್ಸಿ ಬೇಡ ಅಂತಾರೆ, ನಾವು ಡೆಫಿನೆಟ್ಲಿ ನಾವು ಬ್ಯಾನ್ ಮಾಡ್ಲೇಬೇಕಾಗತ್ತೆ ಅಥವಾ ನಾವು ಬೈಕ್ ಟ್ಯಾಕ್ಸಿ ಸರ್ವಿಸ್ ನ ಸ್ಟಾಪ್ ಮಾಡ್ಲೇಬೇಕಾಗತ್ತೆ. ಅವ್ರು ಮುಂದುವರ್ಸಿ ಅಂತಾರೆ, ನಾವು ಮುಂದುವರ್ಸ್ತೀವಿ. ಸೊ ಇದು ಇತ್ಯರ್ಥ ಆಗೋವರೆಗೂ ನಾನು ಈ ಒಂದು ಪಾಯಿಂಟ್ ಅಲ್ಲಿ ನಾನು ಆಟೋದವ್ರಿಗೂ ಕೇಳ್ಕೊಳ್ಳೋದು ಇಷ್ಟೇನೆ, ಆಟೋ ಯೂನಿಯನ್ಸ್ ಗಳು ಕೇಳ್ಕೊಳ್ಳೋದು ಇಷ್ಟೇನೆ. ನಾನು ದಯವಿಟ್ಟು ಒಂದು ಕೋರ್ಟ್ ಆದೇಶ ಬರೋವರೆಗೂ ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಇರೋದಕ್ಕೆ ನಾನು ಈ ಮೂಲಕ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಒಂದು ರಿಕ್ವೆಸ್ಟ್ ಇದೊಂದು ನನ್ನ ಕಡೆಯಿಂದ. ಸೊ ಮೈಸೂರಲ್ಲೂ ಇಶ್ಯೂಸ್ ಆಗುತ್ತೆ, ಇಲ್ಲ ಅಂತಲ್ಲ, ಬೆಂಗಳೂರಲ್ಲೂ ಇಶ್ಯೂಸ್ ಆಗುತ್ತೆ. ಮೈಸೂರಲ್ಲಿ ನಮ್ಗೆ 2-3 ಕಡೆ ಒಂದು KSRTC ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ಬೋದು. ಈ ಕಡೆ ಈ ತರ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಇರ್ಬೋದು. ಸೊ ಎಲ್ಲಾ ಕಡೆ ಎಲ್ಲೆಲ್ಲಿ ಹಾಟ್ಸ್ಪಾಟ್ ಗಳಿದೆ ಅಲ್ಲೂ ಕೂಡ ನಾನು ಹೇಳೋದಿಷ್ಟೇನೆ ಹುಡುಗರುಗಳಿಗೆ, ಅಲ್ಲಿ ಹುಷಾರಾಗಿ ಪಿಕಪ್ ಮಾಡಿ ಡ್ರಾಪ್ ಮಾಡಿ. ಹಂಗಂತ ನೀವು ಕದ್ದು ಮುಚ್ಚಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಈಗ ಅವರು ಆಟೋದವ್ರಿಗೂ ಒಂದು ಫ್ರಸ್ಟ್ರೇಷನ್ ಅನ್ನೋದಿರುತ್ತೆ, ಬೆಳಗ್ಗೆಯಿಂದ ಬಾಡಿಗೆ ಸಿಕ್ಕಿಲ್ಲ, ಅದಿಲ್ಲ ಇದಿಲ್ಲ ಅಂತ ಅವರು ಒಂದು ಫ್ರಸ್ಟ್ರೇಷನ್ ಮೈಂಡ್ ಅಲ್ಲಿ ಇರ್ತಾರೆ. ಸೊ ನೀವು ಅವ್ರ ಮುಂದೆ ಹೋಗಿ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಮಾಡಕ್ ಹೋಗ್ಬೇಡಿ. ಸೊ ದೂರದಲ್ಲಿ ಆಟೋ ಸ್ಟ್ಯಾಂಡ್ ಏನಾದ್ರು ನಿಯರೆಸ್ಟ್ ಇತ್ತು, ಆಟೋ ಸ್ಟ್ಯಾಂಡ್ ಇಂದ ಸ್ವಲ್ಪ ದೂರದಲ್ಲಿ ಪಿಕಪ್ ಮಾಡಿ. ನಾ ಮೈಸೂರು ಕ್ಯಾಪ್ಟನ್ಸ್ಗೂ ನಾನು ಇದನ್ನೇ ಗೈಡೆನ್ಸ್ ಕೊಡೋದು, ಬೆಂಗಳೂರಿಗೂ ಇದನ್ನೇ ನಾನು ಗೈಡೆನ್ಸ್ ಕೊಡ್ತೀನಿ. ಸೊ ಯಾವಾಗ ನೀವು ಮ್ಯಾಕ್ಸಿಮಮ್ ದೂರದಲ್ಲಿ ಪಿಕಪ್ ಮಾಡಿ ಡ್ರಾಪ್ ಮಾಡೋದು ಮಾಡ್ತಿರೋ ಅವಾಗ ಅಟ್ಲೀಸ್ಟ್ ಒಂದು ಇಶ್ಯೂಸ್ ಅನ್ನೋದು ಸ್ವಲ್ಪ ಕಂಟ್ರೋಲ್ ಆಗ್ತಾ ಬರುತ್ತೆ. ಒಂದು ವೇಳೆ ಸಿಗಾಕೊಂತು ಅಂತಂದ್ರೆ ನಾನು ಹೇಳಿದ ಪ್ರಕಾರ ಇಮಿಡಿಯೇಟ್ 112 ಅವ್ರಿಗೆ ಹೇಳಿ, ಫಸ್ಟ್ ಡಿಕ್ಲರೇಷನ್ ಫಾರ್ಮ್ ಅಥವಾ ನೀವು ಒಂದು ಸಾಫ್ಟ್ ಕಾಪಿನ ಮೊಬೈಲ್ ಅಲ್ಲೋ ಅಥವಾ ಒಂದು ಹಾರ್ಡ್ ಕಾಪಿ ಯಾವ್ದಾರ ಒಂದು ಗಾಡಿ ಪೌಚಲ್ಲೋ ಡಿಕ್ಕಿಲೋ ಯಾವ್ದಾರ ಇಟ್ಕೊಂಡು ಡಾಕ್ಯುಮೆಂಟ್ ನ ಅವ್ರಿಗೆ ಕ್ಲಿಯರ್ ಆಗಿ ಹೇಳಿ, ನೋಡಿ ನಮ್ದು ಕೋರ್ಟ್ ಆರ್ಡರ್ ಇದೆ, ಕೋರ್ಟ್ ಆರ್ಡರ್ ಮುಖಾಂತರ ನಾವು ಮಾಡ್ತಾ ಇದೀವಿ, ಕಂಪ್ನಿಯವರು ನಮ್ ಕೋರ್ಟ್ ಆರ್ಡರ್ ಮುಖಾಂತರ ಮಾಡಕ್ ಹೇಳಿದ್ದಾರೆ. ಸೊ ದಯವಿಟ್ಟು ನಿಮ್ಗೆ ಏನೇ ಇದ್ರು ಹೋಗಿ ಕಂಪ್ನಿಲಿ ಮಾತಾಡಿ, ಇಲ್ಲ ಅಂತ ಅಂದ್ರೆ ನಾನು ಸ್ಟೇಷನ್ ಅಲ್ಲಿ ಮಾತಾಡೋಣ ನಡೀರುತ್ತೆ, ನೀವೇ ಸ್ಟೇಷನ್ ನಿಯರೆಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಮನವರಿಕೆ ಮಾಡಿಸಿ. ಸೊ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಇನ್ಸಿಡೆಂಟ್ ನಿಮ್ಗೊಂದು ಏನಂತಾರೆ ಒಂದು ದೊಡ್ಡ ಆಟೋದವ್ರ ಗಲಾಟಿ ಆಗೋದು ತುಂಬಾ ಅವಾಯ್ಡ್ ಆಗ್ಬಿಡುತ್ತೆ. ಆಟೋ ಪ್ರಾಬ್ಲಮ್ಸ್ ಗಳು ತುಂಬಾ ಅವಾಯ್ಡ್ ಆಗ್ಬಿಡುತ್ತೆ. ಇದು ಒಂದು. ಇದ್ರ ಜೊತೆಗೆ ಮತ್ತೆ ಕಸ್ಟಮರ್ ನಾವು ಬಂತು ಅಂತಂದ್ರೆ ಕಸ್ಟಮರ್ ಕೂಡ ಈಗ ನಾನು ನೋಡ್ತಾ ಇರೋ ಕಮೆಂಟ್ಸ್ ಗಳು ಇರ್ಬೋದು ಅಥವಾ ಒಂದು ಮೆಸೇಜಸ್ ಇರ್ಬೋದು ಅಥವಾ ಏನೇನ್ ಯಾವ್ಯಾವ್ದು ಮೋಡ್ ಆಫ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರುವಂತ ಕಮೆಂಟ್ಸ್ ಗಳು ಇರ್ಬೋದು. ಸೊ ಕೆಲವು ಕಸ್ಟಮರ್ಸ್ ಕೂಡ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಗಳು ಕೊಡ್ತಾ ಇದಾರೆ. ಸೊ ರ್ಯಾಪಿಡೋ ಇಸ್ ಬೆಸ್ಟ್, ರ್ಯಾಪಿಡೋ ಬ್ಯಾನ್ ಮಾಡಬೇಡಿ ಅಂತ ಅವರು ಕೂಡ ಮನವರಿಕೆ ಅವರು ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಂತ ಇದಾರೆ. ಸೊ ಅಫೋರ್ಡಬಲ್ ಪ್ರೈಸ್ ಇದೆ, ಪಿಕಪ್ ಮಾಡೋದಕ್ಕಾಗ್ಲಿ ಡ್ರಾಪ್ ಮಾಡೋದಕ್ಕಾಗ್ಲಿ ಒಂದು 10 to 15 minutes ಅಲ್ಲಿ ಒಂದು ಸೋರ್ಸ್ ಇಂದ ಒಂದು ಡೆಸ್ಟಿನೇಷನ್ ಪಾಯಿಂಟ್ ಹೋಗ್ಬೋದು. ಸೊ ಈ ತರ ಎಲ್ಲ ಒಂದು ಮೈಂಡ್ ಸೆಟ್ ಇರುತ್ತೆ. ಈಗ ಆಟೋ ಇರ್ಬೋದು, ಈಗ ಒಬ್ರು ಸಿಂಗಲ್ ಪ್ಯಾಸೆಂಜರ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಈ ವಿಲ್ ಚೂಸ್ ಅಥವಾ ಶಿ ವಿಲ್ ಚೂಸ್ ಬೈಕ್ ಟ್ಯಾಕ್ಸಿನೇ. ಯಾಕಂದ್ರೆ ಸಿಂಗಲ್ ಪರ್ಸನ್ ಒಂದು ಈಗ ಕ್ಯಾಬ್ ಅಲ್ಲಿ ಅಥವಾ ಆಟೋದಲ್ಲಿ ಒಂದು 20 minutes ಸ್ಪೆಂಡ್ ಮಾಡೋ ಬದಲು ಬೈಕಲ್ಲಿ ಒಂದು 10 minutes ಬೇಗನೆ ಹೋಗ್ಬೋದು, ಒಂದು 5 minutes ಬೇಗನೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಗಳು ಬುಕ್ ಮಾಡ್ತಾರೆ. ಮತ್ತೆ ಒಂದು ಅಫೋರ್ಡಬಲ್ ಪ್ರೈಸ್ ಇರುತ್ತೆ. ಡೆಫಿನೆಟ್ಲಿ ಮೋರ್ ದನ್ 2 or 3 ಅಥವಾ 4 ಇದ್ರೆ ಕ್ಯಾಬ್ ಡೆಫಿನೆಟ್ಲಿ ಕಸ್ಟಮರ್ ಕ್ಯಾಬ್ ನೇ ಪ್ರಿಫರ್ ಮಾಡ್ತಾರೆ. 3 members ಅಥವಾ 2 members ಇತ್ತು ಅಂತಾರೆ ಡೆಫಿನೆಟ್ಲಿ ಅವ್ರು ಆಟೋ ಚೂಸ್ ಮಾಡೇ ಮಾಡ್ತಾರೆ. ಸೊ ಇಲ್ಲಿ ಹೆಂಗೆ ಅಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಮೇಲೆ ಅವರು ಬೈಕ್ ಬೇಕಾ ಬೈಕ್ ಬುಕ್ ಮಾಡ್ತಾರೆ, ಅಥವಾ ಆಟೋ ಬೇಕಾ ಆಟೋ ಬುಕ್ ಮಾಡ್ತಾರೆ, ಕ್ಯಾಬ್ ಬೇಕಾ ಅವ್ರವ್ರ ದುಡಿಮೆ ಅವ್ರವ್ರಿಗೆ. ಸೊ ಇದು ಒಂದು ಇರೋಂತ ವಿಚಾರ. ಸೊ ಅದರಿಂದ ದಯವಿಟ್ಟು ಯಾರು ಗಲಾಟಿ ಮಾಡ್ಕೊಳಕ್ ಹೋಗ್ಬಿಡಿ, ಆಟೋದವರಾಗ್ಲಿ ಅಥವಾ ಒಂದು ನಮ್ಮ ಬೈಕ್ ಕ್ಯಾಪ್ಟನ್ಸ್ ಗಳಾಗ್ಲಿ. ಸೊ ಬೈಕ್ ಕ್ಯಾಪ್ಟನ್ಸ್ ಗಳಿಗೆ ನಾನು ಹೇಳೋದೇ ಇಷ್ಟು, ಏನಾರ ಆಟೋದವ್ರ ಇಶ್ಯೂಸ್ ಆಯ್ತಾ, ಯಾವ ತರ ಸ್ಟೆಪ್ಸ್ ತಗೋಬೇಕು ಅನ್ನೋ ಆಲ್ರೆಡಿ ನಾನು ಹೇಳಿದೀನಿ. ನಾನು ಆಟೋದವ್ರಿಗೂ ನಾನು ಹೇಳೋದಿಷ್ಟೇ, ಯೂನಿಯನ್ಸ್ ಗಳಿಗೆ ಸ್ವಲ್ಪ ಇದು ಇತ್ಯರ್ಥ ಆಗೋವರೆಗೂ ದಯವಿಟ್ಟು ಸಮಯದಿಂದ ವರ್ತಿಸಿ. ಇಲ್ಲ ಅಂತಂದ್ರೆ ಯಾಕಂದ್ರೆ ಆಟೋದವರು ಈಗ ಕೆಲವು ಆಟೋದವ್ರಿಗೆ ಎಲ್ಲಾರ್ಗು ಆಟೋದವ್ರಿಗಾಗ್ಲಿ ಅಥವಾ ನಮ್ಮ ರ್ಯಾಪಿಡೋ ಕ್ಯಾಪ್ಟನ್ಸ್ ಗಳಿಗಾಗ್ಲಿ ಅಥವಾ ಪ್ರತಿಯೊಬ್ಬ ಎಂಪ್ಲಾಯೀಸ್ ಗಾಗ್ಲಿ ಅವ್ರದೇ ಆದಂತ ಫ್ಯಾಮಿಲಿ ಇರುತ್ತೆ. ಅವ್ರು ನಂಬ್ಕೊಂಡಿರೋಂತ 4-5 ಜನ ಇರ್ತಾರೆ. ಸೊ ಈಗ ಆಟೋದವ್ರಿಗೆ ಬಂದು ಗಲಾಟಿ ಮೈಸೂರಲ್ಲೂ ಅದೇ ಆಗಿರೋದು. ಸೊ ಮೈಸೂರಲ್ಲಿ ಈಗ ಒಬ್ಬಂಗ್ ಮೇಲೆ FIR ಆಯ್ತು. ಸೊ ಅವ್ರು ನಂಬ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇರ್ತಾರೆ. ಸೊ ಇದು ಎಷ್ಟು ಮಟ್ಟಕ್ಕೆ ಸರಿ ಇದು? ಸೊ ಇದರಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಸಫರ್ ಪಡ್ಬೇಕಾ? ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರು ಕಾನೂನು ವಿರುದ್ಧವಾಗಿ ಯಾರು ನಡ್ಕೊಳಕ್ ಹೋಗ್ಬೇಡಿ.
ಒಂದು ವೇಳೆ FIR ಆಯ್ತು ಅಥವಾ ಪೊಲೀಸ್ ಸ್ಟೇಷನ್ ಅದು ಕೋರ್ಟ್ ಅಂತ ಏನಾರ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಿಮ್ಮ ಫ್ಯಾಮಿಲಿಗೂ ತೊಂದರೆ ಆಗುತ್ತೆ. ಸೊ ದಯವಿಟ್ಟು ಆಟೋದ ಡ್ರೈವರ್ಗಳು ಅಷ್ಟೇನೆ ಸ್ವಲ್ಪ ಸಂಯಮದಿಂದ ವರ್ತಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಕಸ್ಟಮರ್ಗೂ ಕೂಡ ಕಸ್ಟಮರ್ ಓರಿಯೆಂಟೆಡ್ ಆಗಿದೆ. ಸೊ ಕಸ್ಟಮರ್ ಕೂಡ ಅವ್ರಿಗೆ ರಿಕ್ವೈರ್ಮೆಂಟ್ ಇರೋ ತರನೇ, ಈಗ ನಂಗೆ 3 ಜನ ಇದ್ರು 3 ಬೈಕ್ ಬುಕ್ ಮಾಡ್ಕೊಂಡು ಹೋಗೋದಿಲ್ಲ. ಸೊ ಅವಾಗ ಅಂತ ಟೈಮಲ್ಲಿ ಆಟೋ ಬುಕ್ ಮಾಡೇ ಮಾಡ್ತಾರೆ. ಸೊ ಆಟೋದವ್ರಿಗೂ ಬಿಸ್ನೆಸ್ ಆಗುತ್ತೆ, ಬೈಕ್ಗೂ ಬಿಸ್ನೆಸ್ ಆಗುತ್ತೆ, ಕ್ಯಾಬ್ಗೂ ಬಿಸ್ನೆಸ್ ಆಗುತ್ತೆ. ಸೊ ಇದು ರ್ಯಾಪಿಡೋ ಕೊಡ್ತಿರೋಂತ ಸರ್ವಿಸ್ ಇರುತ್ತೆ.